ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀವಿ. ಏನು ಒಳ ಮೀಸಲಾತಿಯನ್ನ ಕೊಟ್ಟರು ಸಹ ನಮ್ಮ ಪಾಲನೆ ನಮ್ಗೆ ಕೊಡಕ್ಕೆ ನಮ್ಮ ಸೋದರರು ಬಿಡ್ತಾ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರೋ ಒಂದು 3 ಸಚಿವರು ಹೇಳಿದಂಗೆ ಕೇಳ್ಕೊಂಡು ಏನು ಮಾದಿಗ ಸಮುದಾಯ ಏನು 135 ಸೀಟ್ಗಳು ಕೊಡಕ್ಕೆ ಏನು ಕಾರ್ಯಕರ್ತ ಇರಲ್ಲ ಅದನ್ನ ಮಹಾ ಶಾಸನ ಮಾಡಿದೆ. ನಾವು ಇಲ್ಲಿಗೆ ಬಂದಿದ್ದೀವಿ. 20 ಸತ್ಯಾಗ್ರಹ ಆಗ್ಲಿ ಇಲ್ಲಿಂದ ನಮ್ಗೆ ಏನು ಇದನ್ನ ನಮ್ಮ ಮೀಸಲಾತಿ ನಮ್ಮ ಹಕ್ಕ ಇರೋದು ಅದನ್ನ ಪಡ್ಕೊಂಡ್ರೆ ನಾವು ಖಂಡಿತ ಹೋಗಲ್ಲ. ಇದು 35-38 ವರ್ಷದ ಪರಿಶ್ರಮ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿರೋ ಪರಿಶ್ರಮ. ನಾವೇನು ಬೇರೆ ಅನ್ನ ಕಿತ್ಕೊಂತಲ್ಲ, ನಮ್ದೇನ್ ಪಾಲಿದೆ, ನಮ್ಮ ಅನ್ನದು ಅದನ್ನ ಕೊಡಕ್ಕೂ ನಮ್ಗೆ ಹೋಗ್ತಿಲ್ಲ ಅಂತಂದ್ರೆ ದಯಮಾಡಿ ಸಿದ್ದರಾಮಯ್ಯರು ಇವತ್ತು ಅವರು ದಲಿತ ವಿರೋಧಿಗಳು ಅವ್ರು ಕೂಡಲೇ ರಾಜೀನಾಮೆ ಕೊಡ್ಬೇಕು. ಇಲ್ಲ ನಮ್ಮ ಹಕ್ಕು ಏನಿದೆ ಆ ಹಕ್ಕನ್ನ ದಯಮಾಡಿ ಕೊಡ್ಬೇಕು. ಏನು ಒಳಸಂಚು ಮಾಡಿ ನಮ್ಮನ್ನ ಏನು 56,432 ಹುದ್ದೆಗಳಲ್ಲಿ ಮಾದಿಗರು ಇರಬಾರ್ದು ಅನ್ನೋ ಒಂದು ಒಳಸಂಚಿದೆಯಲ್ಲ, ಇದು ಖಂಡನೀಯ. ಇದು ದೇಶದಲ್ಲಿ ಮತ್ತೆ ಒಂದು ಕರ್ನಾಟಕದಲ್ಲಿ 2028ಕ್ಕೆ ಚುನಾವಣೆ ಆಗುತ್ತಲ್ಲ, ಯಾವ ಮಾದಿಗರು ಸಹ ಸ್ವಾಭಿಮಾನ ಮಾದಿಗರೇನು ಮಾದಿಗ ರಕ್ತವನ್ನ ಯಾರು ಹಂಚಿಕೆ ಹುಟ್ಟರು ಅವ್ರು ಯಾರು ಸಹ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು. ಇದು ದುರಂತ. ಯಾಕಂದ್ರೆ ಇನ್ನು ಪೂರ್ವದಿಂದಲೇ ದಲಿತರನ್ನ ಕಾಂಗ್ರೆಸ್ ಕಡೆಗಣಿಸಿದೆ. ಅಂಬೇಡ್ಕರ್ ಇರ್ಬೋದು, ಪ್ರೊಫೆಸರ್ ಕೃಷ್ಣಪ್ಪ ಇರ್ಬೋದು. ಆದ್ರೆ ಮುಂದುವರೆದ ಭಾಗ ಏನು ಮಾದಿಗರಿಗೆ ಸಿಕ್ಕದೆ ನೀವೇ ಕೊಟ್ಟಿದಂತ, ನೀವೇ ಮಾಡಿದಂತ ಕಮಿಷನ್, ನೀವೇ ಮಾಡಿದಂತ ಆಯೋಗ, ಎಲ್ಲಾ ಆಯೋಗಗಳನ್ನ ಆದೇಶ ತಿರಸ್ಕರಿಸಿ ಆಯೋಗ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದು ಮಾದಿಗರಿಗೆ ಒಂದು ಒಂದಷ್ಟು ಕೆಲಸ ಮಾಡಿ ಕೊನೆಗೆ ಆಯೋಗ ಎತ್ಕೊಂಡು ಏನು 56,642 ಪೋಸ್ಟ್ ಅಲ್ಲಿ ಮಾದಿಗರು ಇರಬಾರ್ದು ಅನ್ನೋ ಒಂದು ಒಳಸಂಚು ಮಾಡಿ ಇವತ್ತು ತಿರುಗಿ ಮತ್ತೆ ಬೆಳೀತಾ ನಿಲ್ಲಿಸಿದ್ವಿ. ನಾವು ನಿಮ್ಮ ಮಾತು ಕೇಳಿ ಸಾಕಾಗಿದೆ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೂ ಹೋಗಿ ನಾವು ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ನಾವು ಶ್ರಮಿಸಲ್ಲ. ಪ್ರತಿ ತಾಲೂಕು ಕಚೇರಿಗಳನ್ನ ಬೀಗ ಹಾಕಿ ನಮ್ಮನ್ನ ನೀವು ಗುಂಡಿ ಕೊಳ್ಳಿ, ನಮ್ಮನ್ನ ನೀವು ಏನ್ ಮಾಡ್ಬೋದು ಜೈಲ್ಗಸ್ತಿರ ಹಾಕಿ ಎಲ್ಲಾ ಮಾದಿಗರು ಸುಮಾರು ತುರುವೇಕೆರೆಯಲ್ಲಿ ಸುಮಾರು 38,000 ಮಾದಿಗರಿದ್ದಾರೆ. ಪ್ರತಿ ಮನೆಗೂ ನಾವು ಕಾಂಗ್ರೆಸ್ ಏನೋ ನಮ್ಗೆ ದ್ರೋಹ ಮಾಡಲಿ ನಾವು ಮಾಡ್ತೀವಿ. ಮುಂದಿನ ಚುನಾವಣೆಗೆ ತಕ್ಕಪಟ್ಟ ಕಳಿಸ್ತೀವಿ. ಏನಾರು ನಮ್ಗೆ ನಮ್ಮ ಪರವಾಗಿ ನಿಂತ್ಕೊಂಡ್ರೆ ನಾವು ಏನು ಮಾಡಿದ್ರೆ ಅದಕ್ಕೆ ಋಣ ತೀರಿಸುವಂತ ಕೆಲಸ ಮಾಡಿದ್ವಿ. ನಾವು ಹಾಕಿದೀವಿ ನಾವು ಓಟ್ನ, ಆ ಓಟ್ನ ಋಣವನ್ನು ಮಾಡೋದು ತೀರಿಸೋ ಅವಕಾಶ ಸಿದ್ದರಾಮಯ್ಯವರು ಏನು ನಾನು ಹರಿಸೋ ನಂತರ ಎಣ್ಣೆ ಬೇರೆ ಧರಿಸುವಂತ ಹೇಳ್ತಿರಲ್ಲ, ಇದು ನಿಮ್ಗೆ ನಾಚಿಕೆಯ ಸಂಗತಿ. ನೀವು ದಲಿತ ವಿರೋಧಿ, ದಯಮಾಡಿ ನಮ್ಮ ಹಕ್ಕನ್ನ ನಮ್ಮ ಏನು ಹಕ್ಕಿಗೆ ದಯಮಾಡಿ ಕೊಟ್ಟು ನಮ್ಮ ಭವಿಷ್ಯನ ಹಾಳಾಗೋಗಿದೆ. ನಮ್ಮ ಮುಂದೆ ಬರೆದ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡಕ್ಕೆ ನಿಮ್ಗೇನ ಮಾದಿಗರು ಓಟ್ ಹಾಕಿ ನಿಮ್ಮನ್ನ 2 ಸಾರಿ ಮುಖ್ಯಮಂತ್ರಿ ಮಾಡಿದ್ರೆ ಹೇಳಿದ್ರೆ ಯಾವ ಮಾದಿಗ ಪ್ರಸಾದ್ ಆಗ್ಬೋದು, ಯಾವ ಪ್ರಿಯಾಂಕರ್ಗೆ ಆಗ್ಬೋದು, ಯಾವ ಪರಮೇಶ್ವರ್ ಆಗ್ಬೋದು, ಈ 3 ಮಾತು ಕೇಳಿದ್ರೆ ಏನು ಮಾದಿಗರು ಸುಮಾರು 58 ಲಕ್ಷ 50 ಲಕ್ಷ ಮಾದಿಗರು ಋಣ ತೀರಿಸಬೇಕು ಅಂದ್ರೆ ದಯಮಾಡಿ ಇವತ್ತು ಏನು ನೀವು ವರ್ಷಿರೋದನ್ನ ವಜಾಗೊಳಿಸಿ ಯಥಾವತ್ ಒಳ ಮೀಸಲಾತಿ ಏನಿದೆ ಆ ಒಳ ಮೀಸಲಾತಿ ಜಾರಿ ಮಾಡಿ ಮಾದಿಗರು ಏನ್ ಹಕ್ಕಿದೆಯಲ್ಲ ಹಕ್ಕನ್ನ ನ್ಯಾಯ ತಗೋಬೇಕು. ನಿಮ್ಮ ಅಪ್ಪ ಮನೆ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಮ್ಮ ಹೋರಾಟದ ಏನ್ ಹಕ್ಕಿದೆಯಲ್ಲ ದಯಮಾಡಿ ಕೊಡಿ ಅಂತ ಇವತ್ತು ಕೇಳ್ಕೊಂತೀವಿ. ಇಲ್ಲ ಅಂದ್ರೆ ನಮ್ಮ ಪ್ರಾಣದ ಹೋರಾಟಗಾರರು ಈ ಕರ್ನಾಟಕ ತುಂಬ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಪ್ರಾಣ ಕಳ್ಕೊಳ್ಳಕ್ಕೂ ಸಹ ಸತ್ತಿದ್ದೇವೆ. ಇನ್ನು ಏನಾಗುತ್ತೆ ಅಲ್ಲಿ ಇನ್ನು ಹಿರಿಯರು ಏನು ತೀರ್ಮಾನ ಆಗುತ್ತೆ. ಅದಕ್ಕೆ ತುಮಕೂರು ಜಿಲ್ಲೆ ತುರುವೇಕೆರೆಯ ಮಾದಿಗ ಬಂಧುಗಳು ಸದಾ ಸಿದ್ಧ ಇರ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೀನಿ. ಜೈ ಭೀಮ್, ಜೈ ಮಾದಿಗ. ಕಡಿಮೆ ಆಯಿತು ಎಲ್ಲರ